Hi, hello, good morning students. How are you all? Hope all are fine. Stay home and stay safe. In our last class, we are completed the first part of microbes in human welfare, that is microbes in household product. Okay, in this class, we are discussing the second part, the microbes in human welfare, the microbes in industrial production. Microbes household product ಅಲ್ಲಿ ಒಂದೇ ಸಪೋರ್ಟ್ ಮಾಡಲ್ಲ, ದೇ ಆರ್ ಆಲ್ಸೋ ಹೆಲ್ಪ್ಫುಲ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಸ್ ಅಲ್ಲಿ ಏನಾಗುತ್ತೆ ನಂಬರ್ ಆಫ್ ಬೆನಿಫಿಟ್ಸ್ ಏನು ಮಾಡ್ತಿದೆ ಮೈಕ್ರೋಬ್ ನಮಗೆ ಮಾಡ್ಕೊಡ್ತಾ ಇದೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ಮೈಕ್ರೋಬ್ಸ್ ಅಂದ ಕೂಡಲೇ ನಮ್ಮ ಮೈಂಡಲ್ಲಿ ಫಸ್ಟ್ ಬರುವಂಥ ಥಿಂಗ್ಸ್ ಅಂದರೆ ದಿ ಮೈಕ್ರೋಬ್ಸ್ ವಿಚ್ ಕಾಸಸ್ ಡಿಸೀಸಸ್ ಅಂತೇಳಿ ಕರಿತೀವಿ. ಬಟ್ ದಿ ಮ್ಯಾಕ್ಸಿಮಮ್ ಮೈಕ್ರೋಬ್ಸ್ ಆರ್ ಬೆನಿಫಿಷಿಯಲ್ ಟು ದಿ ಹ್ಯೂಮನ್ ಬೀಯಿಂಗ್. ಈಗ ಆಲ್ರೆಡಿ ಒಂದು ಪಾರ್ಟ್ ನೋಡಿದ್ದೀವಿ, ದಟ್ ಈಸ್ ದಿ ಮೈಕ್ರೋಬ್ಸ್ ಇನ್ household product. In this class, we are discussing microbes in industrial production. Okay, the microbes in industrial production. Okay, ಈಗ ಫಾರ್ ಎಕ್ಸಾಂಪಲ್ ಈಗ ಮೈಕ್ರೋಬ್ಸ್ ಅಂದ ಕೂಡಲೇ ಪ್ರತಿಯೊಬ್ಬರು ಮೈಂಡಲ್ಲಿ ಬರುವಂಥ ಥಿಂಗ್ಸ್ ಏನು ಅಂದರೆ ದಿ ಮೈಕ್ರೋಬ್ಸ್ ವಿಚ್ ಆರ್ ಕಂಪ್ಲೀಟ್ಲಿ ಹಾರ್ಮ್ಫುಲ್ ಟು ದಿ ಹ್ಯೂಮನ್ ಬೀಯಿಂಗ್ ಅಂತ ತಿಳ್ಕೊಳ್ತೀವಿ. ಬಟ್ ದಿ ಮ್ಯಾಕ್ಸಿಮಮ್ ಮೈಕ್ರೋಬ್ಸ್ ಆರ್ ಬೆನಿಫಿಷಿಯಲ್ ಟು ದಿ ಹ್ಯೂಮನ್ ಬೀಯಿಂಗ್. ಹ್ಯೂಮನ್ ಬೀಯಿಂಗ್ ಏನಾಗುತ್ತೆ ನಂಬರ್ ಆಫ್ ಬೆನಿಫಿಟ್ಸ್ಗಳನ್ನ ಏನು ಮಾಡುತ್ತೆ ಮಾಡಿಕೊಡುತ್ತೆ. ಅದೇ ಥರ ನಾವು ಸೆಕೆಂಡ್ ಪಾರ್ಟ್ ನೋಡ್ತಾ ಹೋದರೆ ದಿ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ನಾಟ್ ಓನ್ಲಿ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟಿನ ಪ್ರೊಡಕ್ಷನ್ಗೆ ಸಪೋರ್ಟ್ ಮಾಡೋದಲ್ದೇ ದೀಸ್ ಮೈಕ್ರೋಬ್ಸ್ ವಿಚ್ ಆರ್ ಆಲ್ಸೋ ಹೆಲ್ಪ್ಫುಲ್ ಇನ್ ದಿ ಪ್ರೊಡಕ್ಷನ್ ಆಫ್ ನಂಬರ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗಳ ಪ್ರೊಡಕ್ಷನ್ಗೆ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಾವು ಇಲ್ಲಿ ಲೀಸ್ಟ್ ನೋಡ್ತಾ ಹೋದರೆ ದಿ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಆರ್ ಪ್ರೊಡ್ಯೂಸ್ಡ್ ವಿತ್ ದಿ ಹೆಲ್ಪ್ ಆಫ್ ಮೈಕ್ರೋಬ್ಸ್ನ ಯೂಸ್ ಮಾಡಿ ನಂಬರ್ ಆಫ್ ಪ್ರಾಡಕ್ಟ್ಸ್ಗಳನ್ನ ಏನು ಮಾಡ್ಬೋದು ಇಂಡಸ್ಟ್ರಿಯಲ್ ಲೆವೆಲಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಯಾವ ಥರದಂದರೆ ಬೀವರೇಜಸ್, ಆಂಟಿಬಯೋಟಿಕ್ಸ್, ಆರ್ಗ್ಯಾನಿಕ್ ಆ್ಯಸಿಡ್ಸ್, ಎಂಜೈಮ್ಸ್, ವಿಟಮಿನ್ಸ್, ಹಾರ್ಮೋನ್ಸ್, ಅಮೈನೋ ಆ್ಯಸಿಡ್ಸ್, ವ್ಯಾಕ್ಸಿನ್ಸ್ ಆ್ಯಂಡ್ ಸ್ಟೀರಾಯ್ಡ್ಸ್ ಆಲ್ ಆರ್ ಪ್ರೊಡ್ಯೂಸ್ಡ್ ವಿತ್ ದಿ ಹೆಲ್ಪ್ ಆಫ್ ಮೈಕ್ರೋಬ್ಸ್ ಮೂಲಕ ನಾವೇನು ಮಾಡ್ತೀವಿ ಲಾರ್ಜ್ ಸ್ಕೇಲಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಏನು ಮಾಡ್ತೀವಿ ಪ್ರೊಡ್ಯೂಸ್ ಮಾಡ್ತೀವಿ. ಈಗ ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂದರೆ ವಿ ಹ್ಯಾವ್ ಟು ಯೂಸ್ ಎ ಲಾರ್ಜ್ ಕಂಟೈನರ್ಸ್ನ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ ಫಾರ್ ದಿ ಪರ್ಪಸ್ ಆಫ್ ಫರ್ಮೆಂಟೇಷನ್. ನಿಮಗೆ ಫರ್ಮೆಂಟೇಷನ್ ಮೀನಿಂಗ್ ಗೊತ್ತಿದೆ, ದಿ ಕೆಮಿಕಲ್ ಬ್ರೇಕ್ ಡೌನ್ ಆಫ್ ಎನ್ ಸಬ್ಸ್ಟೆನ್ಸಸ್ ವಿತ್ ದಿ ಹೆಲ್ಪ್ ಆಫ್ ಮೈಕ್ರೋಬ್ಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಫರ್ಮೆಂಟೇಷನ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಇಂಡಸ್ಟ್ರೀಸಲ್ಲಿ ನಾವು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು, ಫರ್ಮೆಂಟೆಡ್ ಪ್ರಾಡಕ್ಟ್ಸ್ನ ಅಂದರೆ ನಾವು ಬಿಗ್ಗರ್ ಕಂಟೈನರ್ಸ್ನ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ ಫಾರ್ ದಿ ಪರ್ಪಸ್ ಆಫ್ ಫರ್ಮೆಂಟೇಷನ್. ದಟ್ ಕಂಟೈನರ್ ಇಸ್ ಕನ್ಸಿಡರ್ಡ್ ಆಸ್ ಎ ಫರ್ಮೆಂಟರ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ದಿ ಕಂಟೈನರ್ ವೇರ್ ದಿ ಫರ್ಮೆಂಟೇಷನ್ ಇಸ್ ಕ್ಯಾರಿಡ್ ಔಟ್ ಇಸ್ ಕನ್ಸಿಡರ್ಡ್ ಆಸ್ ಎ ಫರ್ಮೆಂಟರ್ಸ್ ಅಂತೇಳಿ ಕರಿತೀವಿ. ಈಗ ಒನ್ ಬೈ ಒನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ನ ಅಬ್ಸರ್ವ್ ಮಾಡೋಣ. ಫಸ್ಟ್ ಒನ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂದ್ಕೂಡಲೇ ಮೇಯ್ನಾಗಿ ರೋಲ್ ಮಾಡೋದು ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಈಸ್ಟ್ ಸ್ಪೀಷೀಸ್. ದಿ ಈಸ್ಟ್ ಸ್ಪೀಷೀಸ್ ವಿಚ್ ಗಿವ್ಸ್ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಟು ದಿ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಲ್ಲಿ ಮೇಜರ್ ರೋಲ್ ಯಾರ್ದಿರುತ್ತೆ, ಇಟ್ ಈಸ್ ನಥಿಂಗ್ ಬಟ್ yeast species. The yeast species are used in alcoholic fermentation like ಯಾವ್ಯಾವ ಥರದ ಈಸ್ಟ್ ಸ್ಪೀಷೀಸ್ ಅಂದರೆ ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆ. ಈ ನೇಮ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆ, ಸ್ಯಾಕ್ರೋಮೈಸಿಸ್ ಎಲಿಪ್ಸಾಯ್ಡೆಂಟ್ಸ್ ಆ್ಯಂಡ್ ಸ್ಯಾಕ್ರೋಮೈಸಿಸ್ ಸೇಕ್ ದೇ ಆರ್ ಕಾಮನ್ಲಿ ಯೂಸ್ಡ್ ಇನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನಾವು ಆಲ್ಕೋಹಾಲಿಕ್ ಫರ್ಮೆಂಟೇಷನಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಥಿಂಗ್ಸ್ ನಿಮಗೆ ಗೊತ್ತಿದೆ, ಆಲ್ಕೋಹಾಲಿಕ್ ಪ್ರೊಡಕ್ಷನ್ಸಲ್ಲಿ the main important thing is the alcoholic concentration is completely depending upon the which raw material is used. ರಾ ಮೆಟೀರಿಯಲ್ ಯಾವ ಥರ ಯೂಸ್ ಮಾಡಿದ್ದೀವಿ ಆ ಥರದ್ರ ಮೇಲೆ ಏನಾಗಿರುತ್ತೆ ಆಲ್ಕೋಹಾಲಿಕ್ ಕಾನ್ಸಂಟ್ರೇಷನ್ ಆಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಬ್ರೀವರ್ಸ್ ಈಸ್ಟ್ ಅಂತೇಳಿ ಕರಿತೀವಿ. ಮೇಯ್ನಾಗಿ ನಾವು ಆಲ್ಕೋಹಾಲ್ ಫರ್ಮೆಂಟೇಷನಲ್ಲಿ ನಾವು ಏನು ಮಾಡ್ತೀವಿ ಈಸ್ಟ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ. ದಟ್ಸ್ ವೈ ದಟ್ ಈಸ್ಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಬ್ರೀವರ್ಸ್ ಈಸ್ಟ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ಮೈಕ್ರೋಬ್ನ ನೇಮ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ಆಲ್ಕೋಹಾಲಿಕ್ ಫರ್ಮೆಂಟೇಷನಲ್ಲಿ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡೋದು ಈಸ್ಟ್ ಸ್ಪೀಷೀಸ್, ಅದರಲ್ಲೂ ಸ್ಯಾಕ್ರೋಮೈಸಿಸ್ ಏನು ಮಾಡುತ್ತೆ ಮ್ಯಾಕ್ಸಿಮಮ್ಮು ಸಪೋರ್ಟ್ ಮಾಡುತ್ತೆ. ಒಂದಾಯಿತು. ನೆಕ್ಸ್ಟ್ ಸೆಕೆಂಡ್ ಅಬ್ಸರ್ವ್ ಮಾಡಿದ್ರೆ ಆಂಟಿಬಯೋಟಿಕ್ಸ್ ಅಂದ್ಕೊಂಡೆ ನಮಗೆ ಫಸ್ಟ್ ನೆನಪಾಗೋದು ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅಲೆಕ್ಸಾಂಡರ್ ಫ್ಲೆಮಿಂಗ್. ಆಂಟಿಬಯೋಟಿಕ್ ಅಂದ್ಕೂಡಲೇ ಫಸ್ಟ್ ನೆನಪಾಗುವಂಥ ಹೆಸರು ಅಲೆಕ್ಸಾಂಡರ್ ಫ್ಲೆಮಿಂಗು. ಅಗೇನ್ ಪೆನ್ಸಿಲಿನ್ ಏನಾಗುತ್ತೆ ಫಸ್ಟ್ ನೆನಪಾಗುತ್ತೆ. ಈಗ ಆಂಟಿಬಯೋಟಿಕ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಸಬ್ಸ್ಟೆನ್ಸಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ದಿ ಮೈಕ್ರೋಬ್ and inhibit the activity of another microbe, that one is considered as a antibiotics ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಅಂದರೆ ಪ್ರೊಡ್ಯೂಸ್ ಮಾಡೋದು ಒಂದು ಮೈಕ್ರೋಬ್, ಈ ಮೈಕ್ರೋಬ್ ಈ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಮಾಡಿ ಇನ್ನೊಂದು ಮೈಕ್ರೋಬ್ನ ಆಕ್ಟಿವಿಟಿನ ಏನು ಮಾಡುತ್ತೆ ಇನಿಬಿಟ್ ಮಾಡುತ್ತೆ. ದಟ್ ಟೈಪ್ ಆಫ್ ಕಂಟೆಂಟ್ ಈಸ್ ಕನ್ಸಿಡರ್ಡ್ ಆಸ್ ಎ
ಆಂಟಿಬಯೋಟಿಕ್ಸ್ ಅಂತೇಳಿ ಕರಿತೀವಿ. ಓಕೆ, ದಿ ಟರ್ಮ್ ಆಂಟಿಬಯೋಟಿಕ್ಸ್ ವಾಸ್ ಕಾಯಿನ್ಡ್ ಬೈ ವ್ಯಾಕ್ಸ್ಮನ್ ಇನ್ 1942. ಈ ಟರ್ಮ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ವ್ಯಾಕ್ಸ್ಮನ್ ಇನ್ 1942. ನೆಕ್ಸ್ಟ್ ಒನ್ ಅಲೆಕ್ಸಾಂಡರ್ ಫ್ಲೆಮಿಂಗ್. ನೀವು ತುಂಬ ದಿನಗಳಿಂದ ಹೆಸರು ಕೇಳಿರ್ತೀರ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಇನ್ 1948 ಡಿಸ್ಕವರ್ಡ್ ಎ ಫಸ್ಟ್ ಆಂಟಿಬಯೋಟಿಕ್. ಯಾವುದು ಫಸ್ಟ್ ಆಂಟಿಬಯೋಟಿಕ್? ಇಟ್ ಈಸ್ ನಥಿಂಗ್ ಬಟ್ ಪೆನ್ಸಿಲಿನ್ ಫ್ರಮ್ ಪೆನ್ಸಿಲಿಯಂ ನೊಟಾಟಮ್ ಇನ್ 1928. ಓಕೆ, ಇದು ನೋಡಿ ಮೈನ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದರೆ ಕಮರ್ಷಿಯಲಿ ಈಗ ಅಲೆಕ್ಸಾಂಡರ್ ಫ್ಲೆಮಿಂಗು ಡಿಸ್ಕವರ್ ಮಾಡಾಯಿತು. ಅದನ್ನು ಕಮರ್ಷಿಯಲಿ ಪ್ರೂವ್ ಮಾಡಿದ್ಯಾರು ಅಥವಾ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅಂದರೆ ಟು ಇಂಪಾರ್ಟೆಂಟ್ ಸೈಂಟಿಸ್ಟ್. ಒನ್ ಈಸ್ ಚೈನ್ ಆ್ಯಂಡ್ ಅನದರ್ ಒನ್ ಈಸ್ ಫ್ಲೋರೆ. ಚೈನ್ ಆ್ಯಂಡ್ ಫ್ಲೋರೆ ವಿಚ್ ಆರ್ ಕಮರ್ಷಿಯಲಿ ಎಕ್ಸ್ಟ್ರಾಕ್ಟೆಡ್. ಹಾಗಾಗಿ ಇವರಿಬ್ಬರು ಹೆಸರನ್ನ ನೆನ್ಪಿಟ್ಕೊಳ್ಳಿ. ಒನ್ ಈಸ್ ಚೈನ್ ಆ್ಯಂಡ್ ಅನದರ್ ಒನ್ ಈಸ್ ಫ್ಲೋರೆ ಫಾರ್ ಇಸ್ ಗ್ರೇಟ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಗ್ರೇಟ್ ವರ್ಕ್. ಫ್ಲೆಮಿಂಗ್ ಆಗಿರ್ಬೋದು, ಚೈನ್ ಆಗಿರ್ಬೋದು, ಫ್ಲೋರೆ ಆಗಿರ್ಬೋದು, ಇವರ ಗ್ರೇಟ್ ವರ್ಕಿಗೆ, ಗ್ರೇಟ್ ಡಿಸ್ಕವರಿಗೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಫ್ಲೆಮಿಂಗ್, ಚೈನ್ ಆ್ಯಂಡ್ ಫ್ಲೋರೆ ವರ್ ಅವಾರ್ಡೆಡ್ ವಿತ್ ನೋಬೆಲ್ ಪ್ರೈಸ್. ನೋಬೆಲ್ ಪ್ರೈಸ್ ಅವಾರ್ಡ್ ಆಗುತ್ತೆ ಇನ್ 1945. 1945 ಇವರ ಗ್ರೇಟ್ ವರ್ಕಿಗೆ ದೆ ಗಾಟ್ ನೋಬೆಲ್ ಪ್ರೈಸ್ ಇನ್ 1945. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಥಿಂಗ್, ಆಂಟಿಬಯೋಟಿಕ್ಸ್. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದರೆ ನಾವು ಪ್ರೊಡಕ್ಷನ್ಸ್ ಅಲ್ಲಿ ನೋಡ್ತಾ ಹೋದಾಗ ದಿ ಮೈಕ್ರೋಬ್ಸ್ ವಿಚ್ ಇಸ್ ಆಲ್ಸೋ ಹೆಲ್ಪ್ಫುಲ್ ಇನ್ ಕೆಲವೊಂದು ಕೆಮಿಕಲ್ಸ್ಗಳ ಪ್ರೊಡಕ್ಷನ್ಗೆ, ಎನ್ಸೈಮ್ಸ್ ಪ್ರೊಡಕ್ಷನ್ಗೆ ಆ್ಯಂಡ್ ಅದರ್ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ಗಳ ಪ್ರೊಡಕ್ಷನ್ಗೂ ಸಹ ಏನು ಮಾಡುತ್ತೆ, ಮೈಕ್ರೋಬ್ಸ್ ಸಪೋರ್ಟ್ ಮಾಡುತ್ತೆ. ಆ ಲೀಸ್ಟ್ನ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ಫಸ್ಟ್ ಒನ್ ಆ್ಯಸಿಡ್ ಪ್ರೊಡ್ಯೂಸರ್ಸ್. ಆ್ಯಸಿಡ್ ಪ್ರೊಡ್ಯೂಸರ್ಸಲ್ಲಿ ನಾನು ಮೈನಾಗಿ 4 ಆ್ಯಸಿಡ್ ಪ್ರೊಡ್ಯೂಸರ್ಸ್ನ ಇಂಡಿಕೇಟ್ ಮಾಡಿದ್ದೀನಿ. ಅಸಿಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ಡ್ ಬೈ ಅಸಿಟೋಬ್ಯಾಕ್ಟರ್ ಅಸಿಟೈ. ಅಸಿಟಿಕ್ ಆ್ಯಸಿಡ್ ವಾಸ್ ಪ್ರೊಡ್ಯೂಸ್ಡ್ ಬೈ ಅಸಿಟೋಬ್ಯಾಕ್ಟರ್ ಅಸಿಟೈ. Citric acid, Aspergillus niger. Third one, butyric acid, Clostridium acetobutylicum. Lactic acid produced by Lactobacillus. ಇಲ್ಲಿ ಈ 4 ಮೈಕ್ರೋಬ್ ಮತ್ತು ಯಾವ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ ನೀಟಾಗಿ ನೆನ್ಪಿಟ್ಕೊಳ್ಳಿ. ಅಸಿಟೋಬ್ಯಾಕ್ಟರ್ ಅಸಿಟೈ, ಅಸಿಟಿಕ್ ಆ್ಯಸಿಡ್. ಆಸ್ಪರ್ಜಿಲಸ್ ನಿಗರ್, ಸಿಟ್ರಿಕ್ ಆ್ಯಸಿಡ್. ಕ್ಲಸ್ಟ್ರೀಡಿಯಂ ಬ್ಯುಟಿಲಿಕಮ್, ಬ್ಯುಟರಿಕ್ ಆ್ಯಸಿಡ್. ಲ್ಯಾಕ್ಟೋಬೆಸಿಲಸ್, ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ. ದಟ್ಸ್ ವೈ ದೀಸ್ ಮೈಕ್ರೋಬ್ಸ್ ಆರ್ ಕನ್ಸಿಡರ್ ಆಸ್ ಎ ಆ್ಯಸಿಡ್ ಪ್ರೊಡ್ಯೂಸರ್ಸ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿ 1 by 1 ಪಾಯಿಂಟ್ ಅಬ್ಸರ್ವ್ ಮಾಡಿ. ಫಸ್ಟ್ ಒನ್ ಸ್ಟ್ಯಾಟಿನ್ಸ್ ಅಂತ ಇದೆ. ಸ್ಟ್ಯಾಟಿನ್ಸ್, ಇಲ್ಲಿ ಸ್ಟ್ಯಾಟಿನ್ಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋದು ಯಾರಿಂದ ಅಂದರೆ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಈಸ್ಟ್, ಮೊನಸ್ಕಸ್ ಪರ್ಪುರಿಯಸ್. ಮೊನಸ್ಕಸ್ಸಿಂದ ನಾವೇನು ಮಾಡಿದ್ದೀವಿ, ಯಾವ ಕಂಟೆಂಟ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ, ಸ್ಟ್ಯಾಟಿನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಆ್ಯಂಡ್ ದೀಸ್ ಸ್ಟ್ಯಾಟಿನ್ ಯೂಸ್ಡ್ ಆಸ್ ಎ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್. ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಯಾವುದನ್ನ? ಸ್ಟ್ಯಾಟಿನ್ಸ್ನ. ಸ್ಟ್ಯಾಟಿನ್ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಮೈಕ್ರೋಬ್ ಯಾವುದು? ಇಟ್ ಈಸ್ ನಥಿಂಗ್ ಬಟ್ ಮೊನಸ್ಕಸ್ ಪರ್ಪುರಿಯಸ್ ಇಂದ ಏನು ಮಾಡಿದ್ದೀವಿ, ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಈ ಸ್ಟ್ಯಾಟಿನಿನ ಮೇನ್ ಫಂಕ್ಷನ್ ಅಂದರೆ ದೇ ಆರ್ ಯೂಸ್ಡ್ ಆಸ್ ಎ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ ಥರ ಏನು ಮಾಡುತ್ತೆ, ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ದಿಸ್ ಸ್ಟ್ಯಾಟಿನ್ ವಿಚ್ ಇನಿಬಿಟ್ ದಿ ಕೊಲೆಸ್ಟ್ರಾಲ್ ಪ್ರೊಡ್ಯೂಸಿಂಗ್ ಎನ್ಸೈಮ್ನ ಏನು ಮಾಡುತ್ತೆ, ಕಂಪ್ಲೀಟಾಗಿ ಇನಿಬಿಟ್ ಮಾಡುತ್ತೆ. ದಟ್ ಈಸ್ ದಿ ರೋಲ್ ಆಫ್ ಸ್ಟ್ಯಾಟಿನ್ಸ್ ಅಂತೇಳಿ ಕರಿತೀವಿ. ಕ್ಲೀನಾಗಿ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಸ್ಟ್ಯಾಟಿನ್ ಫಂಕ್ಷನ್. ನೆಕ್ಸ್ಟ್ ಒನ್ ಮೊನಸ್ಕಸ್ ಪರ್ಪುರಿಯಸಿಸ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಸೈಕ್ಲೋಸ್ಪೋರಿನ್ ಎ. ದಿ ಸಬ್ಸ್ಟೆನ್ಸ್ ಸೈಕ್ಲೋಸ್ಪೋರಿನ್ ಎ ವಾಸ್ ಪ್ರೊಡ್ಯೂಸ್ಡ್ ಬೈ ದಿ ಫಂಗಸ್. ಯಾವ ಫಂಗಸ್ ಇದನ್ನು ಪ್ರೊಡ್ಯೂಸ್ ಮಾಡೋದಂದರೆ ಟ್ರೈಕೋಡರ್ಮಾ ಪಾಲಿಸ್ಪೋರಮ್. Trichoderma polysporum which produces cyclosporin A, and this cyclosporin A which act as a immunosuppressive agent ತರ ಏನಾಗುತ್ತೆ, ಆ್ಯಕ್ಟ್ ಮಾಡುತ್ತೆ ಡ್ಯೂರಿಂಗ್ ದಿ ಟೈಮ್ ಆಫ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್. ಈಗ ಆರ್ಗನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀರಾ, ಆರ್ಗನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಆ ರೀಜನ್ಸ್ ಏನು ಮಾಡೋದು, ಇಮ್ಯುನೋಸಪ್ರೆಸ್ ಮಾಡಬೇಕು. ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಯಾವುದನ್ನು ಯೂಸ್ ಮಾಡ್ತೀವಿ, ಸೈಕ್ಲೋಸ್ಪೋರಿನ್ ಎ. ಆ್ಯಂಡ್ ದಟ್ ಸೈಕ್ಲೋಸ್ಪೋರಿನ್ ಎ ವಾಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಮೈಕ್ರೋಬ್ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಇಂದ ಏನು ಮಾಡ್ತೀವಿ, ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಈಗ ಸೆಕೆಂಡ್ ಒನ್ ಆಯಿತು. ಫಸ್ಟ್ ಒನ್ ಈಸ್ ಸ್ಟ್ಯಾಟಿನ್, ಸೆಕೆಂಡ್ ಒನ್ನು ಸೈಕ್ಲೋಸ್ಪೋರಿನ್ ಎ. ಸೈಕ್ಲೋಸ್ಪೋರಿನ್ ಎ, ಮೈನ್ ಫಂಕ್ಷನ್ ಆಫ್ ಸೈಕ್ಲೋಸ್ಪೋರಿನ್ ಎ ಇಸ್ ವಿಚ್ ಈಸ್ ಯೂಸ್ಡ್ ಇನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಟೈಮಲ್ಲಿ ಯೂಸ್ ಮಾಡ್ತೀವಿ. ದೇ ಆರ್ ಆ್ಯಕ್ಟ್ ಆಸ್ ಎ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಥರ ಏನು ಮಾಡುತ್ತೆ, ಆ್ಯಕ್ಟ್ ಮಾಡುತ್ತೆ. ಅಗೇನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಮೈಕ್ರೋಬ್ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಇಂದ ಏನು ಮಾಡಿದ್ವಿ, ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಸೆಕೆಂಡ್ ಒನ್ ಆಯಿತು. ನೆಕ್ಸ್ಟ್ ಥರ್ಡ್ ಒನ್ ಪೆಕ್ಟಿನೇಸಸ್. Pectinases is an enzyme. Pectinases is an enzyme. The pectinases enzyme is mainly used
ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಈ ಫ್ರೂಟ್ ಜ್ಯೂಸಸ್ನ ಕ್ಲಿಯರಿಫಿಕೇಷನ್ಗೆ. ಫ್ರೂಟ್ ಜ್ಯೂಸಸ್ಸು ಕಂಪ್ಲೀಟ್ ಕ್ಲಿಯರ್ ಆಗಿರಬೇಕು. ಅದರ ಕ್ಲಿಯರಿಫಿಕೇಷನ್ಗೆ ಮೈನಾಗಿ ಯೂಸ್ ಮಾಡುವಂಥ ಕಂಟೆಂಟ್ ಇಟ್ ಈಸ್ ನಥಿಂಗ್ ಬಟ್ ಪೆಕ್ಟಿನೇಸಸ್ ಎನ್ಸೈಮ್ನ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ದಿಸ್ ಪೆಕ್ಟಿನೇಸಸ್ ಎನ್ಸೈಮ್ ವಾಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಮೈಕ್ರೋಬ್ ಬೈಸೋಕ್ಲೈಮಿಸ್ ಫುಲ್ವಾದಿಂದ ಏನು ಮಾಡ್ತೀವಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಬೈಸೋಕ್ಲೈಮಿಸ್ ಫುಲ್ವಾದಿಂದ ಏನು ಮಾಡ್ತಿದ್ವಿ ಪೆಕ್ಟಿನೇಸಸ್ ಎನ್ಸೈಮ್ನ ಯೂಸ್ ಮಾಡ್ತೀವಿ. ದಿ ಮೈನ್ ಫಂಕ್ಷನ್ ಆಫ್ ಪೆಕ್ಟಿನೇಸಸ್ ಎನ್ಸೈಮ್ ಇಸ್ ವಿಚ್ ಇಸ್ ಮೈನ್ಲಿ ಯೂಸ್ಡ್ ಇನ್ ಕ್ಲಿಯರಿಫಿಕೇಷನ್ ಆಫ್ ಫ್ರೂಟ್ ಜ್ಯೂಸಸ್ ಎಲ್ಲ ಯೂಸ್ ಮಾಡ್ತೀವಿ. ಇಲ್ಲಿ 3 ಕಂಟೆಂಟ್ ಆಯಿತು. ಸ್ಟ್ಯಾಟಿನ್ ಮೈಕ್ರೋಬ್ ನೇಮು ಫಂಕ್ಷನ್ನು, ಸೈಕ್ಲೋಸ್ಪೊರಿನ್ ಎ ಫಂಕ್ಷನ್ನು ಮೈಕ್ರೋಬು, ಅಗೇನ್ ಪೆಕ್ಟಿನೇಸಸ್ ಎನ್ಸೈಮ್ ಫಂಕ್ಷನ್ನು ಮೈಕ್ರೋಬ್ ನೇಮ್. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡೋಣ. ನೆಕ್ಸ್ಟ್ ನೋಡ್ತಾ ಹೋದ್ರೆ ಇಲ್ಲಿ ಲೈಪೇಸಸ್ ಅಂತ ಇದೆ. ಇಲ್ಲಿ ನೋಡಿ ಲೈಪೇಸಸ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಲೈಪೇಸ್ ಆರ್ ಲಿಪಿಡ್ ಡಿಸಾಲ್ವಿಂಗ್ ಎನ್ಸೈಮ್. Lipases is an lipid dissolving enzyme and they are extracted from ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದೀವಿ ಅಂದರೆ ಕ್ಯಾಂಡಿಡಾ ಲೈಪೋಲಿಟಿಕಾ ಆ್ಯಂಡ್ ಜಿಯೋಟ್ರೈಕಮ್ ಕ್ಯಾಡಿಯಮ್ ಇಂದ ಏನು ಮಾಡಿದ್ದೀವಿ ಲೈಪೇಸಸ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಲೈಪೇಸಸ್ ಇನ್ ದ ಸ್ಪೆಷಾಲಿಟಿ ನೋಡಿ, ಇಟ್ ಈಸ್ ಆನ್ ಲಿಪಿಡ್ ಡಿಸಾಲ್ವಿಂಗ್ ಎನ್ಸೈಮ್. ಲೈಪೇಸಸ್ ಇಸ್ ಅನ್ ಎನ್ಸೈಮ್ extracted from 2 important microbe. One is Candida lipolytica and another one is Geotrichum cadmium in the extract ಮಾಡಿದೀವಿ. And these lipases which are mainly used in detergent preparations ಅಲ್ಲಿ ಯೂಸ್ ಮಾಡ್ತೀವಿ. And these content which completely removing the ಸ್ಟೈನ್ಸ್ನ ಏನು ಮಾಡುತ್ತೆ ರಿಮೂವಿಂಗ್ ಪರ್ಪಸ್ಗೆ ಏನು ಮಾಡುತ್ತೆ ಯಾರು ಸಪೋರ್ಟ್ ಮಾಡ್ತಾರೆ ಲೈಪೇಸಸ್ ಸಪೋರ್ಟ್ ಮಾಡುತ್ತೆ. ಫಂಕ್ಷನ್ ಗೊತ್ತಾಯಿತು, ಮೈಕ್ರೋಬ್ ನೇಮ್ ಗೊತ್ತಾಯಿತು, ವಾಟ್ ಈಸ್ ದಿ ರೋಲ್ ಆಫ್ ಲೈಪೇಸಸ್ ಗೊತ್ತಾಯಿತು. ಇದು ನೆಕ್ಸ್ಟ್ ಒನ್ ಆಯಿತು. ಲಾಸ್ಟ್ ಒನ್ ಅಬ್ಸರ್ವ್ ಮಾಡಿದ್ರೆ ಸ್ಟೆಪ್ಟೋಕೈನೇಸ್. ಸ್ಟೆಪ್ಟೋಕೈನೇಸ್ ಅಬ್ಸರ್ವ್ ಮಾಡಿದ್ರೆ ದಿ ಸ್ಟೆಪ್ಟೋಕೈನೇಸ್ ಇಸ್ ಅನ್ ಎನ್ಸೈಮ್ ವಿಚ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಮೈಕ್ರೋಬ್ ಸ್ಟೆಪ್ಟೋಕಾಕಸ್. ಸ್ಟೆಪ್ಟೋಕಾಕಸ್ ಇಂದ ನಾವೇನು ಮಾಡ್ತಿದ್ವಿ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ವಿ. ಆ್ಯಂಡ್ ದೀಸ್ ಸ್ಟೆಪ್ಟೋಕೈನೇಸ್ ವಿಚ್ ಆರ್ ಯೂಸ್ಡ್ ಇನ್ ದಿ ಬ್ಲಡ್ ಸ್ಟೆಪ್ಟೋಕೈನೇಸ್ ಅಂದ್ಕೊಳ್ಳೆ ವಿಚ್ ಇಸ್ ಒಪ್ಟೈನ್ಡ್ ಫ್ರಮ್ ದಿ ಸ್ಟೆಪ್ಟೋಕಾಕಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ವಿಚ್ ಈಸ್ ಮೈನ್ಲಿ ಇದರ ರೋಲ್ ಏನು ಅಂದರೆ ವಿಟ್ ಕಂಪ್ಲೀಟ್ಲಿ ರಿಮೂವ್ ದಿ ಬ್ಲಡ್ ಕ್ಲಾಟ್ ಇನ್ ದಿ ಬ್ಲಡ್ ವೆಸಲ್ಸ್. ಈಗ ಫಾರ್ ಎಕ್ಸಾಂಪಲ್ ಏನು ಬ್ಲಡ್ ಕ್ಲಾಟ್ ಬ್ಲಡ್ ವೆಸಲ್ಸ್ ಅಲ್ಲಿ ಈಗ ಬ್ಲಡ್ ಕ್ಲಾಟ್ ಆಗುತ್ತೆ ಡ್ಯೂರಿಂಗ್ ಎ ಟೈಮ್ ಆಫ್ ಹಾರ್ಟ್ ಅಟ್ಯಾಕ್. ದಟ್ ಈಸ್ ದಿ ಮೈನ್ ಸಿಂಪ್ಟಮ್ಸ್ ಅಂತ ಐಡೆಂಟಿಫೈ ಮಾಡ್ತೀವಿ. ಓಕೆ, ಈಗ ನೋಡಿ ಈ ಬ್ಲಡ್ ವೆಸಲ್ಸಲ್ಲಿ ಬ್ಲಡ್ ಏನಾಗಿರುತ್ತೆ ಕ್ಲಾಟ್ ಆಗಿರುತ್ತೆ. ಯಾವಾಗ ಬ್ಲಡ್ ಕ್ಲಾಟ್ ಆಗುತ್ತೆ ಈ ಬ್ಲಡ್ ಕ್ಲಾಟ್ನ ಕಂಪ್ಲೀಟಾಗಿ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡುವಂಥ ಕಂಟೆಂಟ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಟೆಪ್ಟೋಕೈನೇಸ್ನ ನಾವೇನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಆ್ಯಂಡ್ ದಿಸ್ ಸ್ಟೆಪ್ಟೋಕೈನೇಸ್ ವಾಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಮೈಕ್ರೋಬ್ ಸ್ಟೆಪ್ಟೋಕಾಕಸ್ ಇಂದ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಆ್ಯಂಡ್ ದಿಸ್ ಸ್ಟೆಪ್ಟೋಕೈನೇಸ್ ಯೂಸ್ಡ್ ಇನ್ ದಿ ಕ್ಲೀನಿಂಗ್ ಬ್ಲಡ್ ಕ್ಲಾಟ್ಸ್ ಇನ್ಸೈಡ್ ದಿ ಬ್ಲಡ್ ವೆಸಲ್ಸ್ ಡ್ಯೂರಿಂಗ್ ದಿ ಟೈಮ್ ಆಫ್ ಹಾರ್ಟ್ ಅಟ್ಯಾಕ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಟ್ ಈಸ್ ದಿ ಮೈನ್ ಫಂಕ್ಷನ್ ಆಫ್ ಸ್ಟೆಪ್ಟೋಕೈನೇಸ್ ಅಂತೇಳಿ ಕರಿತೀವಿ. ಆ್ಯಂಡ್ ಈ ಸ್ಟೆಪ್ಟೋಕೈನೇಸ್ಗೆ ಇನ್ನೂ ಒಂದು ನೇಮ್ ಇದೆ. ಇಟ್ ಈಸ್ ನಥಿಂಗ್ ಬಟ್ ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ಸ್ ಅಂತೇಳಿ ಕರಿತೀವಿ. ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ಸ್ ಅಂತ ನಾವೇನು ಮಾಡ್ತೀವಿ ಸ್ಟೆಪ್ಟೋಕೈನೇಸ್ಗೆ ಇನ್ನೊಂದು ನೇಮ್ನ ಇಂಡಿಕೇಟ್ ಮಾಡ್ತೀವಿ. ನೇಮ್ನ ನೋಟ್ ಮಾಡ್ಕೊಳ್ಳಿ. ಸ್ಟೆಪ್ಟೋಕೈನೇಸ್ಗೆ ಇನ್ನೊಂದು ನೇಮ್ ಹೇಳಿದರೆ ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ಸ್ ಅಂತ ನಾವೇನು ಮಾಡ್ತೀವಿ ಟರ್ಮ್ ಯೂಸ್ ಮಾಡ್ತೀವಿ. ದಿ ಮೈನ್ ಫಂಕ್ಷನ್ ಆಫ್ ಸ್ಟೆಪ್ಟೋಕೈನೇಸ್ ಈಸ್ ಏನು ಮೈನ್ ಫಂಕ್ಷನು ವಿಚ್ ಕಂಪ್ಲೀಟ್ಲಿ ರಿಮೂವ್ ದಿ ಬ್ಲಡ್ ಕ್ಲಾಟ್ಸ್ ಇನ್ ದಿ ಬ್ಲಡ್ ವೆಸಲ್ಸ್ ಇರುವಂಥ ಬ್ಲಡ್ ಕ್ಲಾಟ್ಸ್ ಏನು ಮಾಡುತ್ತೆ ರಿಮೂವ್ ಮಾಡುತ್ತೆ. ದಟ್ ಈಸ್ ದಿ ಫಂಕ್ಷನ್ ಆಫ್ ಸ್ಟೆಪ್ಟೋಕೈನೇಸ್ ಆ್ಯಂಡ್ ದೇ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಸ್ಟೆಪ್ಟೋಕಾಕಸ್ ಇಂದ ನಾವೇನು ಮಾಡ್ತೀವಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಓಕೆ, ಇದು ನಾವು ಈ ಸಿನಾಪ್ಸಿಸಲ್ಲಿ ಅಬ್ಸರ್ವ್ ಮಾಡುವಂಥ ಕಂಟೆಂಟ್. ಈಗ ಇದ್ರ ಓರಿಯೆಂಟೆಡು ನಂಬರ್ ಆಫ್ ಕ್ವಶನ್ಸ್ ಇದೆ. ಆ ಪ್ರತಿಯೊಂದು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಬಟ್ ಈಗ ನಾವು ನೋಡಿದ ಕಂಟೆಂಟ್ ಏನು ಅಂದರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಸಲ್ಲಿ ಮೈಕ್ರೋಬು ಹೇಗೆ ಸಪೋರ್ಟ್ ಮಾಡ್ತಾಯಿದೆ. ನಾವು ನೋಡಿರುವಂಥ ಲೀಸ್ಟಲ್ಲಿ ಸಿನಾಪ್ಸಿಸಲ್ಲಿ ನೋಡಿರುವಂಥ ಲೀಸ್ಟಲ್ಲಿ ಒಂದು ನಮಗೆ ಸಿಕ್ಕಿದೇನು ಅಂದರೆ ಆಲ್ಕೋಹಾಲಿಕ್ ಬೀವರೇಜಸ್, ಸೆಕೆಂಡ್ ಒನ್ನು ಆ್ಯಂಟಿಬಯೋಟಿಕ್, ನೆಕ್ಸ್ಟ್ ಅದಾದಮೇಲೆ ಆ್ಯಸಿಡ್ ಪ್ರೊಡ್ಯೂಸರ್ಸ್ ಅಂತ ನೋಡಿದ್ರಿ. 4 ಆಸಿಡ್ ಪ್ರೊಡ್ಯೂಸರ್ಸ್ನ ಲೀಸ್ಟ್ ನೋಡಿದ್ರೆ. ನೆಕ್ಸ್ಟ್ ಅದಾದಮೇಲೆ ಅಬ್ಸರ್ವ್ ಮಾಡಿದ ಪಾಯಿಂಟ್ ಏನು ಅಂದರೆ ನೆಕ್ಸ್ಟು ಸ್ಟ್ಯಾಟಿನ್ ಏನು, ಸೈಕ್ಲೋಸ್ಪೊರಿನ್ ಎ, ಪೆಕ್ಟಿನೇಸಸ್ ಎನ್ಸೈಮ್, ಲೈಪೇಸಸ್, ಸ್ಟೆಪ್ಟೋಕೈನೇಸ್ ಇದಿಷ್ಟು ಬಗ್ಗೆ ನೋಡ್ಕೊಂಡಿದ್ದೀರಾ. ಪ್ಲಸ್ ಈ ಮೈಕ್ರೋಬ್ಗಳ ನೇಮು ನಿಮಗೆ ನೆನಪಿರಬೇಕು, ಏನು ಫಂಕ್ಷನ್ನ ಕ್ಯಾರಿ ಮಾಡುತ್ತೆ ಇದಿಷ್ಟು ನಿಮಗೆ ಗೊತ್ತಿದ್ರೆ ನಂಬರ್ ಆಫ್ ಕ್ವಶನ್ಸ್ಗಳನ್ನ ಏನು ಮಾಡ್ಬೋದು ಸಾಲ್ವ್ ಮಾಡ್ಬೋದು. ಓಕೆ, ಈಗ ದಿ ಫಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗ್ಯಾನಿಸಮ್ ಯೂಸ್ಡ್ ಇನ್ ದಿ ಪ್ರೊಡಕ್ಷನ್ ಆಫ್ ಬೀವರೇಜಸ್. ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಬಟ್ ಈ ಚಾಪ್ಟ್ರಲ್ಲಿ
ಎಲ್ಲ ಕ್ವಶನ್ಗೆ ನೀವು ಭಾಳ ಬೇಗ ಆನ್ಸರ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಮೈನ್ ಸಪೋರ್ಟ್ ಮಾಡೋದಂದರೆ ಇಟ್ ಈಸ್ ನಥಿಂಗ್ ಬಟ್ ಮೈಕ್ರೋಬ್ಸ್. ಪ್ರತಿ ಮೈಕ್ರೋಬ್ಗಳ ನೇಮು, ಅದರ ರೋಲು, ಏನು ಫಂಕ್ಷನ್ ಕ್ಯಾರಿ ಮಾಡುತ್ತೆ ಗೊತ್ತಿದ್ರೆ ಎಲ್ಲ ಕ್ವಶನ್ಗೆ ಭಾಳ ಈಸಿಯಾಗಿ ಏನು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಈ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗ್ಯಾನಿಸಮ್ ಈಸ್ ಯೂಸ್ಡ್ ಇನ್ ದಿ ಪ್ರೊಡಕ್ಷನ್ ಆಫ್ ಬೀವರೇಜಸ್? ಇಟ್ ಈಸ್ ನಥಿಂಗ್ ಬಟ್ ಆನ್ಸರ್ ಬಿ ಈಸ್ ದಿ ರೈಟ್ ಆನ್ಸರ್. Answer B is the right answer. ಏನಕ್ಕೆ answer B is the right answer? Saccharomyces cerevisiae is mainly used in alcoholic fermentation process ಅಲ್ಲಿ ಯೂಸ್ ಮಾಡ್ತೀವಿ. That's why B is the right answer. But remaining thing ನೋಡಿ, Penicillium notatum, penicillin, Aspergillus niger, citric acid, Clostridium botulicum, ಬ್ಯೂಟರಿಕ್ ಆ್ಯಸಿಡ್ನ ಪ್ರೊಡಕ್ಷನ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಪ್ರತಿಯೊಂದ್ರದ್ದು ಮೀನಿಂಗ್ ನಿಮಗೆ ಗೊತ್ತಿದೆ. ಬಟ್ ದಿ ರೈಟ್ ಆನ್ಸರ್ ಈಸ್ ಆನ್ಸರ್ ಬಿ ಇಸ್ ದಿ ರೈಟ್ ಆನ್ಸರ್ ಅಂತೇಳಿ ಈ ಕ್ವಶನ್ಗೆ ಚೂಸ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಆಪ್ಷನ್ಸ್ ಕಂಟೈನ್ ದಿ ಎಂಡ್ ಪ್ರಾಡಕ್ಟ್ಸ್ ಫಾರ್ಮ್ಡ್ ಡ್ಯೂರಿಂಗ್ ಅನರೋಬಿಕ್ ರೆಸ್ಪಿರೇಷನ್ ಇನ್ ಈಸ್ಟ್? ಕ್ವಶನ್ ನೋಡ್ಕೊಳ್ಳಿ. ವಿಚ್ ಆಫ್ ದಿ ಫಾಲೋಯಿಂಗ್ ಆಪ್ಷನ್ ಕಂಟೈನ್ಸ್ ದಿ ಎಂಡ್ ಪ್ರಾಡಕ್ಟ್ಸ್ ಫಾರ್ಮ್ಡ್ ಡ್ಯೂರಿಂಗ್ ಅನರೋಬಿಕ್ ರೆಸ್ಪಿರೇಷನ್ ಇನ್ ಈಸ್ಟ್? ಯಾವಾಗ ಅನೆರೋಬಿಕ್ ರೆಸ್ಪಿರೇಷನ್ ಇನ್ ಈಸ್ಟ್ ಅಥವಾ ಫರ್ಮೆಂಟೇಷನ್ ಪ್ರೋಸೆಸ್ ಆಗ್ತದೆ, ಅಲ್ಲಿ ನಮಗೆ ಸಿಗುವಂಥ ಎಂಡ್ ಪ್ರಾಡಕ್ಟ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಒನ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅನದರ್ ಒನ್ ಈಸ್ C2H5OH ಆ್ಯಂಡ್ ದಿ ಫೈನಲ್ ಒನ್ ಈಸ್ ಎನರ್ಜಿ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಆಲ್ಕೋಹಾಲಿಕ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಯಿತು, ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಯಿತು, ಎನರ್ಜಿ ಪ್ರೊಡ್ಯೂಸ್ ಆಯಿತು. ಸಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಕ್ವಶನ್ಗೆ ನಾವು ರೈಟ್ ಆನ್ಸರ್ ನೋಡ್ತೀವಿ ಅಂದರೆ ಸಿ ಈಸ್ ದಿ ರೈಟ್ ಆನ್ಸರ್. ಇಲ್ಲಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ C2H5OH ಆ್ಯಂಡ್ ಎನರ್ಜಿ ಏನಾಗುತ್ತೆ, ರಿಲೀಸ್ ಆಗುತ್ತೆ. ದಟ್ಸ್ ವೈ ಸಿ ಈಸ್ ದಿ ರೈಟ್ ಆನ್ಸರ್ ಅಂತ ನಾವೇನು ಮಾಡ್ತೀವಿ, ಇಲ್ಲಿ ಚೂಸ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದರೆ, ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್ ಅಂತ ನಿಮಗೆ ಗೊತ್ತಿದೆ, ದೀಸ್ ಆರ್ ದಿ ಸಬ್ಸ್ಟೆನ್ಸಸ್ ಪ್ರೊಡ್ಯೂಸ್ಡ್ ಬೈ ದಿ ಮೈಕ್ರೋಬ್ಸ್ ಆ್ಯಂಡ್ ಇನಿಬಿಟ್ ದಿ growth of another microbe, that one is considered as antibiotics. ಇಲ್ಲಿ ನೋಡಿ, antibiotics are obtained from bacteria, fungi, actinomycetes or all of this. ಎಲ್ಲವೂ ಏನಾಗುತ್ತೆ, ಬ್ಯಾಕ್ಟೀರಿಯಾನು ಆಂಟಿಬಯೋಟಿಕ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಫಂಗೈ ಪ್ರೊಡ್ಯೂಸ್ ಮಾಡುತ್ತೆ, ಆಕ್ಟಿನೋಮೈಸಿಟ್ ಪ್ರೊಡ್ಯೂಸ್ ಮಾಡುತ್ತೆ. ದಟ್ಸ್ ವೈ ದಿ ರೈಟ್ ಆನ್ಸರ್ ಈಸ್ ಡಿ ಈಸ್ ದಿ ರೈಟ್ ಆನ್ಸರ್ ಅಂತ ನಾವೇನು ಮಾಡ್ತೀವಿ, ಈ ಕ್ವಶನ್ಗೆ ಚೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದರೆ, which of the following antibiotics was extensively used to treat American soldiers wounded in World War II? World War II ಅಲ್ಲಿ ಟೋಟಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ನ ವರ್ಕ್ ಕ್ಯಾರಿ ಆಗ್ತಿತ್ತು ಪೆನ್ಸಿಲಿನ್ ಮೇಲೆ. ಹಾಗಾಗಿ ಆ ಟೈಮಲ್ಲಿ ಆ ಕಂಪ್ಲೀಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡಿದ ಆಂಟಿಬಯೋಟಿಕ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಆನ್ಸರ್ ಡಿ ಈಸ್ ದಿ ರೈಟ್ ಆನ್ಸರ್. ಯೂಸ್ ಮಾಡಿದ ಯಾವುದು ಆಂಟಿಬಯೋಟಿಕ್? It is nothing but the penicillin is the antibiotic which are used, extensively used to treat American soldiers wounded in World War II ಅಲ್ಲಿ ನಾವು ಯೂಸ್ ಮಾಡಿದ ಮೇನ್ ಆಂಟಿಬಯೋಟಿಕ್ ಯಾವುದು? ಇಟ್ ಈಸ್ ನಥಿಂಗ್ ಬಟ್ ಪೆನ್ಸಿಲಿನ್. ಆನ್ಸರ್ ಡಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಸ್ವಲ್ಪ ದೊಡ್ಡದಿದೆ, ನೀಟಾಗಿ ಅಬ್ಸರ್ವ್ ಮಾಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಆಂಟಿಬಯೋಟಿಕ್ಸ್ ಈಸ್ ನಾಟ್ ಕರೆಕ್ಟ್? ಯಾವುದು ಕರೆಕ್ಟ್ ಅಲ್ಲ? ಓಕೆ, 1, 2, 3, 4 ಇದೆ, ಅದರ ರಿಲೆವೆಂಟ್ ಆಪ್ಷನ್ಸ್ ಇದೆ. ಆಂಟಿಬಯೋಟಿಕ್ಸ್ ಆರ್ ಅಟಿನ್ಯೂಯೇಟೆಡ್ ಮೈಕ್ರೋ ಆರ್ಗ್ಯಾನಿಸಮ್, ಅಂದರೆ ಪ್ಯಾಥೋಜೆನಿಸಿಟಿನ ರಿಡ್ಯೂಸ್ ಮಾಡುತ್ತೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ಇನ್ ಸ್ಮಾಲ್ ಕಾನ್ಸಂಟ್ರೇಷನ್ ಕ್ಯಾನ್ ಕಿಲ್ ಆರ್ ರಿಟಾರ್ಡ್ ದಿ ಗ್ರೋತ್ ಆಫ್ ಅದರ್ ಹಾರ್ಮ್ಫುಲ್ ಮೈಕ್ರೋಬ್ಸ್. Penicillin was the first antibiotic discovered by Alexander Fleming in 1928 while working on bacterium Staphylococcus aureus. Staphylococcus aureus ಮೇಲೆ ವರ್ಕ್ ಮಾಡ್ತಾ ಏನಾಯಿತು, ಸಿಕ್ತು. ಇದು ರೈಟ್ ಆನ್ಸರ್ ಇದೆ. ದಿ ಫುಲ್ ಪೊಟೆನ್ಷಿಯಲ್ ಆಫ್ ದಿ ಪೆನ್ಸಿಲಿನ್ ಆಸ್ ಅನ್ ಎಫೆಕ್ಟಿವ್ ಆಂಟಿಬಯೋಟಿಕ್ಸ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಹಾರ್ನ್ಸ್ಟ್ ಚೈನ್ ಆ್ಯಂಡ್ ಹಾರ್ಡ್ವರ್ ಫ್ಲೋರಿ. ಕಂಪ್ಲೀಟ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವ್ರೆ. ರೈಟ್ ಆನ್ಸರ್. Fleming, Chine and Flore were awarded the Nobel Prize in 1945. ಏನು ಪೆನ್ಸಿಲಿನ್ ಮೇಲೆ ವರ್ಕ್ ಮಾಡಿದ್ದಕ್ಕೆ ಇವರು 3 ಜನಕ್ಕೆ ಏನಾಗುತ್ತೆ, ನೋಬೆಲ್ ಪ್ರೈಸ್ ಅವಾರ್ಡ್ ಆಗುತ್ತೆ. 4th one is also right answer. ಬಟ್ ಇಲ್ಲಿ ನಮಗೆ 2nd one, 3rd one, 4th one ಎಲ್ಲವೂ ರೈಟ್ ಆನ್ಸರ್ ಇದೆ. ಹಾಗಾಗಿ ದಿ ಫಸ್ಟ್ ಒನ್ ನಾವು ಕನ್ಸಿಡರ್ ಮಾಡಿದ್ರೆ ಇಟ್ ಈಸ್ ನಾಟ್ ಕರೆಕ್ಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಆಪ್ಷನ್ ವೈಸ್ ಚೂಸ್ ಮಾಡ್ತಾ ಹೋದರೆ ಫಸ್ಟ್ ಓನ್ಲಿ, ಥರ್ಡ್ ಓನ್ಲಿ, ಸೆಕೆಂಡ್ ಆ್ಯಂಡ್ ಫೋರ್ತ್ ಓನ್ಲಿ, ಫಸ್ಟ್, ಥರ್ಡ್ ಆ್ಯಂಡ್ ಫೋರ್ತ್ ಓನ್ಲಿ ಅಂತ ಆಪ್ಷನ್ ಇದೆ. ಇಲ್ಲಿ ಫಸ್ಟ್ ಒನ್ ಏನಾಗಿದೆ, ಇನ್ಕರೆಕ್ಟ್ ಇದೆ. ದಟ್ಸ್ ವೈ ಎ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡೋಣ.
ವಿಚ್ ಆಫ್ ದಿ ಫಾಲೋಯಿಂಗ್ antibiotics is not correctly matched with the source from which it is obtained. ಯಾವುದ್ರ ಜೊತೆ ಮ್ಯಾಚ್ ಆಗ್ತಿಲ್ಲ, ಇದು ಆಂಟಿಬಯೋಟಿಕ್ ಲೀಸ್ಟು, ಇದು ಸೋರ್ಸ್ ಇದೆ ಇಲ್ಲಿ. ಓಕೆ, ಈಗ ಆಂಟಿಬಯೋಟಿಕ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಪೆನ್ಸಿಲಿನ್, ದಿ ಮೇನ್ ಸೋರ್ಸ್ ಇಸ್ ಪೆನ್ಸಿಲಿಯಂ, ರೈಟ್ ಒನ್. ಬ್ಯಾಸಿಟಾರಾಸಿನ್, ಬ್ಯಾಸಿಲಸ್, ರೈಟ್ ಆನ್ಸರ್. ಗ್ರೈಸೋಫಿಲ್ವಿನ್, ಪೆನ್ಸಿಲಿಯಂ, ಗ್ರೈಸೋಫಿಲ್ವಿನ್, ರೈಟ್ ಆನ್ಸರ್. ಸ್ಟೆಪ್ಟೋಮೈಸಿನ್, ಬೆಸಿಲಸ್ ಗ್ರೈಸಿಸ್, ರೈಟ್ ಆನ್ಸರ್ ಏನು? ಇಲ್ಲಿ ನೋಡಿ, ಬೆಸಿಲಸ್ ಗ್ರೈಸಿಸ್ ಅಂತ ಇದೆ ಸ್ಟೆಪ್ಟೋಮೈಸಿನ್ಗೆ, ಸ್ಟೆಪ್ಟೋಮೈಸಿಸ್ ಗ್ರೈಸಿಸ್ ಇಸ್ ದಿ ರೈಟ್ ಆನ್ಸರ್. ಇದಕ್ಕೆ ರಾಂಗ್ ಆನ್ಸರ್ ಯಾವುದಾಗುತ್ತೆ? ದಿ ಫೋರ್ತ್ ಒನ್ ಇಸ್ ದಿ ರಾಂಗ್ ಆಪ್ಷನ್. ಇಲ್ಲಿ ನೋಡಿ, ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಮೂರು ಕರೆಕ್ಟ್ ಆಪ್ಷನ್ ಇದೆ. ಈ ಆಂಟಿಬಯೋಟಿಕ್ಕು ಈ ಸೋರ್ಸಿಂದ ಪ್ರೊಡ್ಯೂಸ್ ಆಗುತ್ತೆ, ಸ್ಟೆಪ್ಟೋಮೈಸಿನ್ ಮಾತ್ರ ಪ್ರೊಡ್ಯೂಸ್ ಆಗೋದು, ಸ್ಟೆಪ್ಟೋಮೈಸಿಸ್ ಗ್ರೈಸಿಸಿಂದ ಏನಾಗುತ್ತೆ? ಪ್ರೊಡ್ಯೂಸ್ ಆಗುತ್ತೆ. ದಟ್ಸ್ ವೈ ದಿ ಫೋರ್ತ್ ಈಸ್ ದಿ ರಾಂಗ್ ಆನ್ಸರ್ ಅಂತ ಚೂಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಆಂಟಿಬಯೋಟಿಕ್ ಇಸ್ ನಾಟ್ಲಿ ಕರೆಕ್ಟ್ಲಿ ಮ್ಯಾಚ್ಡ್ ಅಂದರೆ ದಿ ಫೋರ್ತ್ ಒನ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ನಾವೇನು ಮಾಡ್ತೀವಿ? ಇಲ್ಲಿ ಚೂಸ್ ಮಾಡ್ತೀವಿ. ಓಕೆ, ದಿ ನೆಕ್ಸ್ಟ್ ಒನ್ ಅಬ್ಸರ್ವ್ ಮಾಡಿದರೆ, ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಟು ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್. ಇಲ್ಲಿ ಕರೆಕ್ಟ್ ಆಪ್ಷನ್ಸ್ ನೋಡ್ತಾ ಹೋದ್ರೆ ಡ್ಯಾಶ್ ಆರ್ ದಿ ಯೂಸ್ಡ್ ಇನ್ ಡಿಟರ್ಜೆಂಟ್ ಫಾರ್ಮುಲೇಷನ್. ಆನ್ಸರು ಫಸ್ಟ್ ಒನಿಗೆ ಲೈಪೇಸಸ್. ಡ್ಯಾಶ್ ಆರ್ ರೈಪನ್ಡ್ ಬೈ ಗ್ರೋವಿಂಗ್ ಪೆನ್ಸಿಲಿಯಂ ರಿಕ್ಯುಫಾರ್ಟಿ ಆನ್ ದೆಮ್. ಯಾವುದು? ಪೆನ್ಸಿಲಿಯಂ ರಿಕ್ಯುಫಾರ್ಟಿ ಅಂದ ಕೂಡಲೇ ಯಾವ್ದು ಬರುತ್ತೆ? ರಿಕ್ಯುಫಾರ್ಟಿ ಚೀಸ್ ಬರುತ್ತೆ ಇಲ್ಲಿ. ಥರ್ಡ್ ಒನ್, ಡ್ಯಾಶ್ ಆರ್ ಪ್ರೊಡ್ಯೂಸ್ಡ್ without distillation, whereas dash are produced by distillation of the fermented broth. ಇಲ್ಲಿ ಆನ್ಸರ್ ನೋಡ್ತಾ ಇದ್ರೆ ವೈನ್ ಅಂಡ್ ಬಿಯರ್, ವಿಸ್ಕಿ ಅಂಡ್ ಡ್ರಮ್ ಇಸ್ ದಿ ಆನ್ಸರ್ ಥರ್ಡ್ ಒನ್ಗೆ. ಅಂಡ್ ಫೋರ್ತ್ ಒನ್, ಡ್ಯಾಶ್ ಆಂಟಿಬಯೋಟಿಕ್ಸ್ ವಾಸ್ ಯೂಸ್ಡ್ ಟು ಟ್ರೀಟ್ ಅಮೆರಿಕನ್ ಸೋಲ್ಜರ್ಸ್ wounded in World War II. Penicillin is the answer. Next, fifth one ಗೆ dash is also called ಕುಸ್ಟ್ರೋಗ್, ದಟ್ ಈಸ್ ಲೆಪ್ರಸಿ ಅಂತೇಳಿ ಕರಿತೀವಿ. ಕುಸ್ಟ್ರೋಗ್ ಇನ್ನೊಂದು ನೇಮು. ಇಲ್ಲಿ ಆಪ್ಷನ್ ನೋಡ್ತಾ ಹೋದ್ರೆ ಲೈಪೇಸಸ್, ರಿಕ್ಯುಫಾರ್ಟಿ ಚೀಸ್, ವೈನ್ ಅಂಡ್ ಬಿಯರ್, ವಿಸ್ಕಿ ಅಂಡ್ ಡ್ರಮ್, ಪೆನ್ಸಿಲಿನ್ ಅಂಡ್ ಲೆಪ್ರೋಸಿ. ಆನ್ಸರ್ ಬಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಕ್ವಶನ್ಗೆ ಕಂಪ್ಲೀಟ್ ಆಗಿ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಅಂತೇಳಿ ಏನು ಮಾಡ್ತೀವಿ? ಚೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಪ್ರೊಡ್ಯೂಸ್ಡ್ ಬೈ Bacterium Streptococcus and modified by genetic engineering is used as a clot buster for removing clots from the blood vessels of patients who have undergone myocardial infarction leading to heart attack. ಆಗಲೇ ನಾನು ಕಂಟೆಂಟ್ ಹೇಳ್ತಾ ಹೇಳಿದೆ, ಸ್ಟೆಪ್ಟೋಕೈನೇಸ್ extracted from Streptococcus, and this Streptokinase which completely remove the blood clots which are present in the blood vessels during the time of heart attack. ಆ ಟೈಮಲ್ಲಿರುವಂಥ ಬ್ಲಡ್ ಕ್ಲಾಟ್ಸ್ನ ರಿಮೂವಿಂಗಿಗೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ? ಸ್ಟೆಪ್ಟೋಕೈನೇಸ್ನ ರಿಮೂವ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಇಲ್ಲೂ ಸಹ ಅಷ್ಟೇ ಸೇಮ್ ಕಂಟೆಂಟ್. ಡ್ಯಾಶ್ ಪ್ರೊಡ್ಯೂಸ್ಡ್ ಬೈ ದಿ ಬ್ಯಾಕ್ಟೀರಿಯಂ ಸ್ಟೆಪ್ಟೋಕಾಕಸ್ ಆ್ಯಂಡ್ ಮಾಡಿಫೈಡ್ ಬೈ ಜೆನೆಟಿಕ್ ಇಂಜಿನಿಯರಿಂಗ್ ಈಸ್ ಯೂಸ್ಡ್ ಆಸ್ ಎ ಕ್ಲಾಟ್ ಬ್ಲಸ್ಟರ್. ಯಾವುದನ್ನು ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಟೆಪ್ಟೋಕೈನೇಸ್ನ ನಾವೇನು ಮಾಡ್ತೀವಿ? ಯೂಸ್ ಮಾಡ್ತೀವಿ. ಈ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ಗೆ ರೈಟ್ ಆನ್ಸರ್ ಯಾವುದು? ಇಟ್ ಈಸ್ ನಥಿಂಗ್ ಬಟ್ ಸ್ಟೆಪ್ಟೋಕೈನೇಸ್ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಹಾಗಾದರೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಅಂತ ನಾವೇನು ಮಾಡ್ತೀವಿ? ಇಲ್ಲಿ ಚೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಸ್ವಲ್ಪ ಬ್ಲರ್ ಆಗಿದೆ, ಬಟ್ ಕ್ವಶನ್ ನೀಟಾಗಿ ಅಬ್ಸರ್ವ್ ಮಾಡಿ. ಎನ್ಸೈಮ್ ವಿಚ್ ಹ್ಯಾಸ್ ದಿ ಫೈಬ್ರೋಲೈಟಿಕ್ ಎಫೆಕ್ಟ್. ಎನ್ಸೈಮ್ ವಿಚ್ ಹ್ಯಾಸ್ ಫೈಬ್ರೋಲೈಟಿಕ್ ಎಫೆಕ್ಟ್. ಫೈಬ್ರೋಲೈಟಿಕ್ ಎಫೆಕ್ಟ್ ಅಂದರೆ ಪ್ರಿವೆಂಟ್ ದಿ ಬ್ಲಡ್ ಕ್ಲಾಟ್ ಇನ್ ದಿ ಬ್ಲಡ್ ವೆಸಲ್ಸ್. ಫೈಬ್ರೋಲೈಟಿಕ್ ಎಫೆಕ್ಟ್ ಅಂದರೆ ಯಾವಾಗ ಬ್ಲಡ್ ವೆಸಲ್ಸಲ್ಲಿ ಬ್ಲಡ್ ಕ್ಲಾಟ್ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದನ್ನ ನಾವೇನಂತೀವಿ ಅಂದರೆ ಫೈಬ್ರೋಲೈಟಿಕ್ ಎಫೆಕ್ಟ್ ಅಂತೇಳಿ ಕರಿತೀವಿ. ಈ ಥರದ ಪ್ರೋಸೆಸ್ನ ನಮ್ಮ ಕಾನ್ಸೆಪ್ಟಲ್ಲಿ ಮಾಡ್ತಿರೋದು ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಟೆಪ್ಟೋಕೈನೇಸ್ ಅಂತ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಡಿ ಆಪ್ಷನಲ್ಲಿ ಅದು ಆಪ್ಷನ್ ಇದೆ. ಹಾಗಾಗಿ ಈ ಕ್ವಶನ್ಗೆ ನಾವು ರೈಟ್ ಆನ್ಸರ್ನ ಚೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಆನ್ಸರ್ ಡಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸ್ಟೆಪ್ಟೋಕೈನೇಸ್ ದಿ ಎನ್ಸೈಮ್ ವಿಚ್ ಹ್ಯಾಸ್ ದಿ ಫೈಬ್ರೋಲೈಟಿಕ್ ಎಫೆಕ್ಟ್. ಯಾವ ಎನ್ಸೈಮ್ ಹತ್ರ ಫೈಬ್ರೋಲೈಟಿಕ್ ಎಫೆಕ್ಟ್ ಇದೆ? ಇಟ್ ಈಸ್ ನಥಿಂಗ್ ಬಟ್ ಸ್ಟೆಪ್ಟೋಕೈನೇಸ್. ದಟ್ಸ್ ವೈ ಆನ್ಸರ್ ಡಿ ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ಮೊನಸ್ಕಸ್ ಪರ್ಪುರಿಯೇಸಿಸ್ ಅಂತ ಇದೆ. ಮೊನಸ್ಕಸ್ ಪರ್ಪುರಿಯೇಸಿಸ್ ಇಸ್ ಎ ಈಸ್ಟ್ commercially used in the production of
ಎಲ್ಲಿ ಯೂಸ್ ಮಾಡ್ತೀವಿ? ಮೇನ್ಲಿ ವಿಚ್ ಆರ್ ಯೂಸ್ಡ್ ಟು ಲೋವರ್ ದಿ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಏನು ಮಾಡುತ್ತೆ, ಲೋವರಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಸ್ಟ್ಯಾಟಿನ್ ಪ್ರಿಪರೇಷನ್ಸ್ ಎಲ್ಲ ಯೂಸ್ ಮಾಡ್ತೀವಿ. ದಟ್ಸ್ ವೈ ದಿ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಸ್ಟ್ಯಾಟಿನ್ಸ್ ಅಲ್ಲಿ ನಾವೇನು ಮಾಡ್ತೀವಿ, ಮೈನಾಗಿ ಮೊನಸ್ಕಸ್ ಪರ್ಪರಿಯಸಿಸ್ನ ಯೂಸ್ ಮಾಡ್ತೀವಿ. ದಟ್ಸ್ ವೈ ಆನ್ಸರ್ ಸಿ ಈಸ್ ದಿ ರೈಟ್ ಆಪ್ಷನ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನಿಮಗೆ ಗೊತ್ತಿದೆ ಸಿಟ್ರಿಕ್ ಆಸಿಡ್ ಅಂದ್ಕೂಡಲೇ ಆಸ್ಪರ್ಜಿಲಿಸ್ ನಿಗರ್, ಎಥನಾಲ್ ಅಂದ್ಕೂಡಲೇ ಸ್ಯಾಕ್ರೋಮೈಸಿಸ್ ಸರ್ವೇಸಿ, ನೆಕ್ಸ್ಟ್ ಸ್ಟೆಪ್ಟೋಕೈನಸ್ ಅಂದ್ಕೂಡಲೇ ಸ್ಟೆಪ್ಟೋಕಾಕಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಈ ಚಾಪ್ಟರ್ಲಿ ಏನು ಅಂದರೆ ಮೈಕ್ರೋಬ್ಗಳ ನೇಮು, ಅದರ ಫಂಕ್ಷನ್ಸು, ಅಗೇನ್ ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ, ಇದಿಷ್ಟು ಕಂಟೆಂಟ್ಸ್ ನಿಮಗೆ ಗೊತ್ತು ಅಂದರೆ ಎಲ್ಲ ಆಪ್ಷನ್ ಏನು ಮಾಡ್ಬೋದು, ಭಾಳ ಬೇಗ ಗೆಸ್ ಮಾಡ್ಬೋದು ಮತ್ತು ಆನ್ಸರ್ನ ಚೂಸ್ ಮಾಡ್ಬೋದು. ಓಕೆ, ಇದಕ್ಕೆ ರೈಟ್ ಆನ್ಸರ್ ಸಿ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ಟೇಬಲ್ ಫಾರ್ಮ್ಯಾಟಲ್ಲಿದೆ, ಅದಕ್ಕೆ ಆನ್ಸರ್ನ ಫಿಲ್ ಮಾಡಬೇಕು. ಐಡೆಂಟಿಫೈ ದಿ ಬ್ಲ್ಯಾಂಕ್ ಸ್ಪೇಸಸ್ ಎ ಬಿ ಸಿ ಡಿ ಇನ್ ದ ಟೇಬಲ್ ಗಿವನ್ ಬಿಲೋ ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್. ಈಗ ಇಲ್ಲಿ ನೋಡಿ, ಫಸ್ಟ್ ರೋ ಅಬ್ಸರ್ವ್ ಮಾಡ್ತಾ ಹೋದರೆ ಫಂಗಸ್, ಸೈಕ್ಲೋಸ್ಪೋರಿನ್ ಎ ಕೊಟ್ಟಿದ್ದಾರೆ, ಎ ಮತ್ತು ಬಿನ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಫಿಲ್ ಮಾಡಬೇಕು. ದಿ ಫಂಗಸ್ ಟ್ರೈಕೋಡರ್ಮಾ ಪಾಲಿಸ್ಪೋರಮ್, fungus trichoderma polysporum which produces cyclosporin A and they act as a immunosuppressive agent ತರ ಏನು ಮಾಡುತ್ತೆ, ಆ್ಯಕ್ಟ್ ಮಾಡುತ್ತೆ. ಫಂಗಸ್ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಪ್ರೊಡ್ಯೂಸಸ್ ಸೈಕ್ಲೋಸ್ಪೋರಿನ್ ಎ ಆ್ಯಂಡ್ ದೇ ಆ್ಯಕ್ಟ್ ಆಸ್ ಎ ಇಮ್ಯುನೋಸಪ್ರೆಸಿವ್ ಏಜೆಂಟ್. ನೆಕ್ಸ್ಟ್ ಅದೇ ಥರ ಮೊನಸ್ಕಸ್ ಪರ್ಪರಿಯಸಿಸ್, ಇಟ್ ಈಸ್ ಅನ್ ಈಸ್ಟ್, ಪ್ರೊಡ್ಯೂಸಸ್ ಸ್ಟ್ಯಾಟಿನ್ and which is helpful for to lowering the blood cholesterol level ಏನು ಮಾಡುತ್ತೆ, ಲೋವರಿಂಗ್ ಮಾಡುತ್ತೆ. ಹಾಗಾದರೆ ಇಲ್ಲಿ ಆನ್ಸರ್ ನೋಡ್ತಾ ಎಗೆ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಇರಬೇಕು, ಬಿಗೆ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಇರಬೇಕು, ಸಿಗೆ ಈಸ್ಟ್ ಇರಬೇಕು ಮತ್ತು ಡಿಗೆ ಲೋವರಿಂಗ್ ದಿ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಲೋವರಿಂಗ್ ಏಜೆಂಟ್ ಥರ ಇರಬೇಕು. ಇಲ್ಲಿ ಆಪ್ಷನ್ ನೋಡ್ತಾ ಹೋದ್ರೆ ನಮಗೆ ಇದು ಕಂಪ್ಲೀಟ್ ಮ್ಯಾಚ್ ಆಗೋದು, ಫಸ್ಟ್ ಒನ್ನಿಗೆ ಮ್ಯಾಚ್ ಆಗುತ್ತೆ ನೋಡಿ, ಎ ಬಿ ಸಿ ಡಿ. ದಟ್ಸ್ ವೈ ಈ ಕ್ವಶನ್ಗೆ ದಿ ರೈಟ್ ಆನ್ಸರ್ ಈಸ್ ಎ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದರೆ ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್ ಓದ್ಕೊಳ್ಳಿ ನೀಟ್ಗಳೇ. ವ್ಯಾಕ್ಸ್ಮನ್ ಆ್ಯಂಡ್ ವುಡ್ರೋಫ್ ಇನ್ 1941 ವರ್ ರೆಸ್ಪಾನ್ಸಿಬಲ್ ಫಾರ್ ದಿ ಐಸೋಲೇಷನ್ ಆಫ್, ಇವ್ರದ್ದೊಂದು ಗ್ರೇಟ್ ವರ್ಕು. ಇನ್ 1952 ಇವರ ಗ್ರೇಟ್ ವರ್ಕಿಗೆ ಫಿಸಿಯಾಲಜಿ ಫೀಲ್ಡಲ್ಲಿ ದೆ ಗಾಟ್ ನೋಬೆಲ್ ಪ್ರೈಸ್. ಇನ್ ಫಿಸಿಯಾಲಜಿ ಫೀಲ್ಡ್ ಇನ್ 1952 ದಿ ಸೈಂಟಿಸ್ಟ್ ವಿಚ್ ಗಾಟ್ ದಿ ನೋಬೆಲ್ ಪ್ರೈಸ್ ಫಾರ್ ದಿ ಗ್ರೇಟ್ ಐಸೋಲೇಷನ್ ಯಾವುದನ್ನ ಡಿಸ್ಕವರ್ ಮಾಡಿದ್ರು ಅಂದರೆ ಸ್ಟೆಪ್ಟೋಮೈಸಿನ್ ಏನು ಮಾಡಿದ್ರು, ಡಿಸ್ಕವರ್ ಮಾಡಿದ್ರು. ಆ್ಯಂಡ್ ಆಲ್ಸೋ ದೆ ಡಿಸ್ಕವರ್ ದಿ ಆ್ಯಂಟಿಬಯೋಟಿಕ್ ಅಗೇನೆಸ್ಟ್ ದಿ, ಯಾವುದ್ರ ಅಗೇನೆಸ್ಟ್ ಅಂದರೆ ಟ್ಯೂಬರ್ಕ್ಯುಲೋಸಿಸ್ಗೆ ಏನು ಮಾಡಿದ್ರು, ಆ್ಯಂಟಿಬಯೋಟಿಕ್ನ ಡಿಸ್ಕವರ್ ಮಾಡಿದ್ರು. ದಟ್ಸ್ ವೈ ದೇ ವರ್ ಅವಾರ್ಡೆಡ್ ಬೈ ನೋಬೆಲ್ ಪ್ರೈಸ್ ಅವಾರ್ಡ್ ಆಗುತ್ತೆ ಇನ್ 1952 ಅಲ್ಲಿ. ಇವರ ಮೈನ್ ಐಸೋಲೇಷನ್ ವ್ಯಾಕ್ಸ್ಮನ್ ಆ್ಯಂಡ್ ವುಡ್ರೋಫ್ ವರ್ ರೆಸ್ಪಾನ್ಸಿಬಲ್ ಫಾರ್ ದಿ ಐಸೋಲೇಷನ್ ಆಫ್ ಸ್ಟೆಪ್ಟೋಮೈಸಿನ್. ಇದನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ, ಸ್ಟೆಪ್ಟೋಮೈಸಿನ್. ಆ್ಯಂಡ್ ದಿ ಸೈಂಟಿಸ್ಟ್ ಡಿಸ್ಕವರ್ ದಿ ಆ್ಯಂಟಿಬಯೋಟಿಕ್ ಫಾರ್ ಯಾವುದಕ್ಕೆ ಅಂದರೆ ಟ್ಯೂಬರ್ಕ್ಯುಲೋಸಿಸ್ಗೆ ಏನು ಮಾಡಿದ್ರು, ಆ್ಯಂಟಿಬಯೋಟಿಕ್ನ ಡಿಸ್ಕವರ್ ಮಾಡಿದ್ರು. ಓಕೆ, ಇಲ್ಲಿಗೆ ನಾವು ರೈಟ್ ಆನ್ಸರ್ ನೋಡಿದರೆ ಎ ಇಸ್ ದಿ ರೈಟ್ ಆನ್ಸರ್, ದಟ್ ಈಸ್ ಸ್ಟೆಪ್ಟೋಮೈಸಿನ್ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡಿದರೆ ಇದು ಕ್ವಶನ್ ಡೈರೆಕ್ಟ್ ಇದೆ. ಕ್ಲಸ್ಟ್ರಿಡಿಯಂ ಬ್ಯುಟಿಲಿಕಮ್ ಬ್ಯುಟರಿಕ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಸ್ ಬಿನ್ ಯೂಸ್ಡ್ ಇನ್ ದಿ ಸಿಂಥಸಿಸ್ ಆಫ್, ಅದನ್ನು ಬಿಟ್ಟು ಮತ್ತು ಯಾವುದರ ಪ್ರೊಡಕ್ಷನಿಗೆ ಸಪೋರ್ಟ್ ಮಾಡೋದಂದರೆ ಇಟ್ ಈಸ್ ನಥಿಂಗ್ ಬಟ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ವಿಟಮಿನ್ ಬಿ. ವಿಟಮಿನ್ ಬಿದು ಪ್ರೊಡಕ್ಷನ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದಟ್ಸ್ ವೈ ದ ರೈಟ್ ಆನ್ಸರ್ ಈಸ್ ಎ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಇಲ್ಲಿ ನೋಡಿ, ಕ್ಲಸ್ಟ್ರಿಡಿಯಂ ಬ್ಯುಟಿಲಿಕಮ್ ಅಂದ್ಕೊಳ್ಳೆ ಬ್ಯುಟರಿಕ್ ಆ್ಯಸಿಡ್, ಆ್ಯಂಡ್ ದಿಸ್ ಕ್ಲಸ್ಟ್ರಿಡಿಯಂ ಬ್ಯುಟಿಲಿಕಮ್ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಆರ್ ಯೂಸ್ಡ್ ಇನ್ ದಿ ಸಿಂಥಸಿಸ್ ಆಫ್ ವಿಟಮಿನ್ ಬಿ ಸಿಂಥಸಿಸ್ಗೂ ಸಹ ನಾವೇನು ಮಾಡ್ತೀವಿ, ಇದನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ಎ ಇಸ್ ದಿ ರೈಟ್ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ನೋಡಿದರೆ, ಡ್ಯೂರಿಂಗ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಕನ್ವರ್ಷನ್ ಆಫ್ ಶುಗರ್ ಇಂಟು ಆಲ್ಕೋಹಾಲ್ ಈಸ್ ಡ್ಯೂ ಟು ಡೈರೆಕ್ಟ್ ಆ್ಯಕ್ಷನ್ ಆಫ್. ಈಗ ಫಾರ್ ಎಕ್ಸಾಂಪಲ್ ಇದನ್ನು ಒಂದು ಕಂಟೈನರ್ ಅಂತ ಮಾಡಿ ರಾ ಮೆಟೀರಿಯಲ್ನ ಯೂಸ್ ಮಾಡಿದರೆ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಪ್ರೋಸೆಸ್ಸಲ್ಲಿ ಇದಕ್ಕೇನು ಮಾಡ್ತೀರಾ, ಈಸ್ಟ್ನ ಆ್ಯಡ್ ಮಾಡ್ತೀರಾ. ನಾವು ಕಾಮನ್ ಆಗಿ ಯೂಸ್ ಮಾಡುವಂಥ ಈಸ್ಟು ಸ್ಯಾಕ್ರೋಮೈಸಿಸ್ ಸರ್ವೇಸಿನ್ ಏನು ಮಾಡ್ತೀವಿ, ಕಾಮನ್ ಆಗಿ ಯೂಸ್ ಮಾಡ್ತೀವಿ.
ಯಾವಾಗ ರಾ ಮೆಟೀರಿಯಲ್ ಒಳಗೆ ಈಸ್ಟ್ ಮಿಕ್ಸ್ ಆಗುತ್ತೆ ದೇ ಸ್ಟಾರ್ಟ್ ದೇರ್ ಫರ್ಮೆಂಟೇಷನ್ ಪ್ರೋಸೆಸ್ ಆನ್ ದ ಟೈಮ್ they release an important enzyme, that one is considered as a zymase enzyme ಅಂತೇಳಿ ಕರಿತೀವಿ. That zymase enzyme which convert glucose into alcohol and releases carbon dioxide and also they produces energy ಏನು ಮಾಡುತ್ತೆ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಕ್ವಶನ್ ನೋಡಿ, ಡ್ಯೂರಿಂಗ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ conversion of sugar into alcohol is due to direct action of temperature, pH, concentrate of sugar solution, zymase enzyme. ಇಲ್ಲಿ ಮೇನ್ ಆಗಿ ಇಷ್ಟು ಪ್ರೋಸೆಸ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ zymase enzyme. ದಟ್ಸ್ ವೈ ಡಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಕ್ವಶನ್ಗೆ ಡೈರೆಕ್ಟ್ ಆನ್ಸರ್ ಅಥವಾ ಆನ್ಸರ್ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ zymase enzyme. ಡಿ ಈಸ್ ದಿ ಕರೆಕ್ಟ್ ಒನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರೆಸೆಂಟ್ಲಿ ದಿ ಸೋರ್ಸ್ ಆಫ್ ವಂಡರ್ ಡ್ರಗ್ ಈಸ್, ಈಗ ವಂಡರ್ ಡ್ರಗ್ ಅಂದರೆ ಡ್ರಗ್ ಅಂದ್ಕೊಳ್ಳೆ ಪವರ್ಫುಲ್ ಆ್ಯಂಡ್ ಎಫೆಕ್ಟಿವ್ ಫಾರ್ ಮೆನಿ ಹೆಲ್ತ್ ಪ್ರಾಬ್ಲಮ್. ಪವರ್ಫುಲ್ ಆ್ಯಂಡ್ ಎಫೆಕ್ಟಿವ್ ಫಾರ್ ಮೆನಿ ಹೆಲ್ತ್ ಪ್ರಾಬ್ಲಮ್ ದ ಟೈಪ್ ಆಫ್ ಡ್ರಗ್ ಇಸ್ ಕನ್ಸಿಡರ್ ಆಸ್ ಎ ವಂಡರ್ ಡ್ರಗ್ ಅಂತೇಳಿ ಕರಿತೀವಿ. ಓಕೆ, ಪವರ್ಫುಲ್ ಆ್ಯಂಡ್ ಎಫೆಕ್ಟಿವ್ ಫಾರ್ ಮೆನಿ ಹೆಲ್ತ್ ಪ್ರಾಬ್ಲಮ್ಗೆ ಯೂಸ್ ಮಾಡುವಂಥ ಡ್ರಗ್ಗಿಗೆ ನಾವೇನು ಮಾಡ್ತೀವಿ ವಂಡರ್ ಡ್ರಗ್ ಅಂತೇಳಿ ಏನು ಮಾಡ್ತೀವಿ ಟರ್ಮ್ ಯೂಸ್ ಮಾಡ್ತೀವಿ. The source of wonder drug is Penicillium notatum, Penicillium chrysogenum, Penicillium cambifery, and Penicillium ricuforti. Camberti. ಇಲ್ಲಿಗೆ ರೈಟ್ ಆನ್ಸರ್ ನೋಡ್ತಾ ಹೋದ್ರೆ Penicillium notatum is the wonder drug ಅಂತ ನಾವೇನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಇದಕ್ಕೆ ರೈಟ್ ಆನ್ಸರ್ ಎ ಇಸ್ ದಿ ರೈಟ್ ಆನ್ಸರ್ ಅಂತ ನಾವೇನು ಮಾಡ್ತೀವಿ ಇಲ್ಲಿ ಚೂಸ್ ಮಾಡ್ತೀವಿ. ಪ್ರೆಸೆಂಟ್ಲಿ ದಿ ಸೋರ್ಸ್ ಆಫ್ ವಂಡರ್ ಡ್ರಗ್ ಈಸ್ ಯಾವುದರಿಂದ ಬರ್ತಾ ಇದೆ Penicillium notatum. ಎ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ದಿ ಎನ್ಸೈಮ್ ಪೆಕ್ಟಿನೇಸಸ್, ಆಗಲೇ ನೋಡಿದ್ರಿ ಸಿನಾಪ್ಸಿಸ್ ಡಿಸ್ಕಸ್ ಮಾಡ್ತಾ. ದಿ ಎನ್ಸೈಮ್ ಪೆಕ್ಟಿನೇಸಸ್ ಇಸ್ ಪ್ರೊಡ್ಯೂಸ್ಡ್ ಬೈ ದಿ ಬ್ಯಾಕ್ಟೀರಿಯಾ. ಭಾಳ ಬೇಗ ಫ್ಲ್ಯಾಶ್ ಮಾಡಬೇಕು, ಗೊತ್ತಿದೆ ನಿಮಗೆ ಆನ್ಸರ್. ಎ ಇಸ್ ದಿ ರೈಟ್ ಆನ್ಸರ್. ಪೆಕ್ಟಿನೇಸ್ನ ಪ್ರೊಡ್ಯೂಸ್ ಮಾಡೋದು ಬೈಸೋಕ್ಲಾಮಿಸ್ ಫುಲ್ವಾ ಒಂದು ಬ್ಯಾಕ್ಟೀರಿಯಾದಿಂದ ಏನು ಮಾಡ್ತೀವಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ದಟ್ಸ್ ವೈ ದಿ ಎನ್ಸೈಮ್ ಪೆಕ್ಟಿನೇಸಿಸ್ ಈಸ್ ಪ್ರೊಡ್ಯೂಸ್ಡ್ ಬೈ ದಿ ಬ್ಯಾಕ್ಟೀರಿಯಾ. ಬೈಸೋಕ್ಲಾಮಿಸ್ ಫುಲ್ವಾದಿಂದ ಏನು ಮಾಡ್ತೀವಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ರೈಟ್ ಆನ್ಸರ್ ಇಸ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ದಿ ಎನ್ಸೈಮ್ಸ್ ಪ್ರೊಡ್ಯೂಸ್ಡ್ ಬೈ ದಿ ಫಂಗಸ್ ಆಸ್ಪರ್ಜಿಲಸ್ ನಿಗರ್. ಆಸ್ಪರ್ಜಿಲಸ್ ನಿಗರ್ ಅಂದ್ಕೂಡಲೇ ಆಸಿಡ್ ಪ್ರೊಡ್ಯೂಸರ್ಸ್ ಅಲ್ಲಿ ನೋಡಿದ್ವಿ. ಆಸ್ಪರ್ಜಿಲಸ್ ನಿಗರ್ ವಿಚ್ ಪ್ರೊಡ್ಯೂಸಸ್ ಸಿಟ್ರಿಕ್ ಆಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸಿಟ್ರಿಕ್ ಆಸಿಡ್ನ ಪ್ರೊಡ್ಯೂಸ್ ಮಾಡೋದಲ್ಲದೆ ದೇ ಆಲ್ಸೋ ಪ್ರೊಡ್ಯೂಸಸ್ ಸಮ್ ಎನ್ಸೈಮ್ಸ್ನ ಏನು ಮಾಡುತ್ತೆ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ನೋಡಿ ನಮಗೆ ಆಪ್ಷನ್ಸ್ ಅಲ್ಲಿ ಏನಿದೆ ಅಂದರೆ ಪೆಕ್ಟಿನೇಸಸ್ ಇದೆ, ಪ್ರೋಟಿಯೇಸ್ ಇದೆ, ಕೆಟಲೇಸ್ ಇದೆ, ಆಲ್ ಆಫ್ ದಿಸ್ ಅಂತ ಆಪ್ಷನ್ ಇದೆ. ಇಲ್ಲಿ ನೋಡಿ ಈ ಆಸ್ಪರ್ಜಿಲಸ್ ನಿಗರ್ ಏನು ಅಬ್ಸರ್ವ್ ಮಾಡ್ತೀರಾ, ದಿಸ್ ಆಸ್ಪರ್ಜಿಲಸ್ ನಿಗರ್ ವಿಚ್ ಪ್ರೊಡ್ಯೂಸಸ್ ಪೆಕ್ಟಿನೇಸಸ್ ಎನ್ಸೈಮ್, ಪ್ರೋಟಿಯೇಸಸ್ ಎನ್ಸೈಮ್ ಆ್ಯಂಡ್ ಕೆಟಲೇಸಸ್ ಎನ್ಸೈಮ್. ಮೂರು ಎನ್ಸೈಮ್ ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಯಾರ ಹತ್ರ ಇದೆ ಆಸ್ಪರ್ಜಿಲಸ್ ನಿಗರ್ ಹತ್ರ ಇದೆ. ಆ್ಯಂಡ್ ಆಲ್ಸೋ ದೆ ಪ್ರೊಡ್ಯೂಸಸ್ ಸಿಟ್ರಿಕ್ ಆಸಿಡ್. ಸಿಟ್ರಿಕ್ ಆಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಮೂರು ಎನ್ಸೈಮ್ ಪ್ರೊಡ್ಯೂಸ್ ಮಾಡುವ ಕೆಪಾಸಿಟಿ ಇದೆ. ದಟ್ಸ್ ವೈ ದ ರೈಟ್ ಆನ್ಸರ್ ಇಸ್ ಡಿ. ಆಲ್ ಆಫ್ ದಿಸ್ ಇಸ್ ದಿ ರೈಟ್ ಆನ್ಸರ್ ಅಂತೇಳಿ ಈ ಕ್ವಶನ್ಗೆ ಚೂಸ್ ಮಾಡ್ತೀವಿ. ಗೊತ್ತಾಗ್ತಿದೆ ಅಲ್ವಾ? ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ consider the following microorganism and choose which one is used for the production of acetic acid. ಆಸಿಡ್ ಪ್ರೊಡ್ಯೂಸರ್ಸ್ ನೆನ್ಪು ಮಾಡ್ಕೊಳ್ಳಿ. ಅಲ್ಲಿ 4 ಮೈಕ್ರೋಬ್ಗಳನ್ನು ನೆನ್ಪು ನೋಡ್ಕೊಂಡಿದ್ರಿ. ಓಕೆ, ಇಲ್ಲಿ ನಮಗೆ ಕೇಳಿರೋದು ಯಾರು ಅಂದರೆ ಅಸಿಟಿಕ್ ಆಸಿಡ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಸಪೋರ್ಟ್ ಮಾಡೋದು ಯಾರು? ಇಲ್ಲಿ ನೋಡ್ತಾ ಹೋದರೆ ಅಸಿಟೋಬ್ಯಾಕ್ಟರ್ ಅಸಿಟಾಯಿ ಇದೆ, ಕ್ಯಾರಿಯೋಟಾ ಯುರ್ನೆಸ್ ಇದೆ, ಆಸ್ಪರ್ಜಿಲಸ್ ನಿಗರ್ ಇದೆ, ಕ್ಲೋಸ್ಟ್ರಿಡಿಯಂ ಬ್ಯುಟಿಲಿಕಮ್ ಇದೆ. ಇಲ್ಲಿ ನೋಡಿ ಕ್ವಶನ್ ಇಸ್ ಡೈರೆಕ್ಟ್. ಅಸಿಟಿಕ್ ಆಸಿಡ್ನ ಪ್ರೊಡಕ್ಷನ್ಗೆ ಸಪೋರ್ಟ್ ಮಾಡಿದಾರು. ಇಟ್ ಈಸ್ ನಥಿಂಗ್ ಬಟ್ ಅಸಿಟೋಬ್ಯಾಕ್ಟರ್ ಅಸಿಟಾಯಿ ಇಸ್ ದಿ ಮೈನ್ ಬ್ಯಾಕ್ಟೀರಿಯಾ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಅಸಿಟಿಕ್ ಆಸಿಡ್. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಮೈಕ್ರೋಬಲ್ಲಿ ಫಸ್ಟ್ ಒನ್ ಇಸ್ ದಿ ರೈಟ್ ಆನ್ಸರ್. ಫಸ್ಟ್ ಒನ್ನ ರೈಟ್ ಆನ್ಸರ್ ಆಗಿ ಚೂಸ್ ಮಾಡ್ತೀವಿ. ಇಲ್ಲಿ ನೋಡಿ ಮ್ಯಾಚ್ ಮಾಡ್ತಾ ಹೋದಾಗ ಕೋರ್ಸಲ್ಲಿ 1 and 2 ಕರೆಕ್ಟ್, 3 and 4 ಕರೆಕ್ಟ್, ಓನ್ಲಿ 1 is ಕರೆಕ್ಟ್, ಓನ್ಲಿ 2 is ಕರೆಕ್ಟ್. ಇಲ್ಲಿ ಓನ್ಲಿ 1 is ಕರೆಕ್ಟ್. ಹಾಗಾಗಿ ಆಪ್ಷನ್ ಸಿ is the right answer for this question. Acetic acid na production ge support ಮಾಡಿದಾರು. It is nothing but Acetobacter aceti. Next question ನೋಡಿದರೆ ಗ್ಯಾಲಿಕ್ ಆಸಿಡ್ ಅಲ್ಲಿ ಆಸಿಡ್ ಪ್ರೊಡ್ಯೂಸರ್ಸ್ ಅಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ರಿ.
ಅದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ, ಗ್ಯಾಲಿಕ್ ಆ್ಯಸಿಡ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಇಂಕ್ ಈಸ್ ಒಪ್ಟೈನ್ಡ್ ವಿತ್ ದಿ ಹೆಲ್ಪ್ ಆಫ್, ಯಾವುದರಿಂದ ಒಪ್ಟೈನ್ ಆಗುತ್ತೆ ಅಂದರೆ ಇಟ್ ಈಸ್ ಒಪ್ಟೈನ್ಡ್ ಫ್ರಮ್, ಇಲ್ಲಿ ಆಪ್ಷನ್ ನೋಡಿ, ಆಸ್ಪರ್ಜಿಲಸ್ ನಿಗರ್, ಪೆನ್ಸಿಲಿಯಂ, ಸ್ಟೆಪ್ಟೋಕಾಕಸ್, ಲ್ಯಾಕ್ಟೋಬೆಸಿಲಸ್. ಇವೆಲ್ಲದ್ರೂ ನಿಮಗೆ ಮೀನಿಂಗ್ ಗೊತ್ತಿದೆ. ಬಟ್ ಇಲ್ಲಿ ನೋಡಿ ಮೈನ್ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಗ್ಯಾಲಿಕ್ ಆ್ಯಸಿಡ್ ಯೂಸ್ಡ್ ಇನ್ ಮೇಕಿಂಗ್ ಇಂಕ್ ಈಸ್ ಒಪ್ಟೈನ್ಡ್ ವಿತ್ ದಿ ಹೆಲ್ಪ್ ಆಫ್, ಇಸ್ ಒಪ್ಟೈನ್ಡ್ ಫ್ರಮ್ ಆಸ್ಪರ್ಜಿಲಸ್ ನಿಗರಿಂದ ಏನಾಗುತ್ತೆ, ಒಪ್ಟೈನ್ ಆಗುತ್ತೆ. ದಟ್ಸ್ ವೈ ಗ್ಯಾಲಿಕ್ ಆ್ಯಸಿಡ್ ಯೂಸ್ಡ್ ಇನ್ ಮೇಕಿಂಗ್ ಇಂಕ್ ಈಸ್ ಒಪ್ಟೈನ್ಡ್ ವಿತ್ ದಿ ಹೆಲ್ಪ್ ಆಫ್ ಆಸ್ಪರ್ಜಿಲಸ್ ನಿಗರ್. ದಟ್ಸ್ ವೈ ಎ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಇದಕ್ಕೆ ರೈಟ್ ಆನ್ಸರ್ ನಾವು ಚೂಸ್ ಮಾಡ್ತಿದ್ದೀವಿ ಅಂದರೆ ದಿ ಎ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ಗೆ ಎ ಇಸ್ ದಿ ರೈಟ್ ಆನ್ಸರ್ ಅಂತ ಚೂಸ್ ಮಾಡ್ತಿದ್ದೀವಿ. ಓಕೆ, ದಿಸ್ ಈಸ್ ಅಬೌಟ್ ದಿ ಸಮ್ ಕ್ವಶನ್ಸ್ ರಿಗಾರ್ಡಿಂಗ್ ಟು ದಿ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಇದೇ ಥರ ನಂಬರ್ ಆಫ್ ಕ್ವಶನ್ಸ್ ಇದೆ. ನಂಬರ್ ಆಫ್ ಕ್ವಶನ್ಸ್ನ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಕಲೆಕ್ಷನ್ಸ್ ಇರುತ್ತೆ, ಕಾಂಪಿಟೇಟಿವ್ ಟೆಕ್ಸ್ಟ್ ಬುಕ್ನ ಕಲೆಕ್ಷನ್ಸ್ ಇರುತ್ತೆ, ಅದರಲ್ಲಿ ಇನ್ನೂ ಕ್ವಶನ್ಸ್ ಇರುತ್ತೆ, ಅದನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗಿ. ಅಗೈನ್ ಮ್ಯಾಕ್ಸಿಮಮ್ ಕ್ವಶನ್ನ ಸಾಲ್ವ್ ಮಾಡ್ದಂಗೂ ನಿಮಗೆ ಅದ್ರ ಬಗ್ಗೆ ಐಡಿಯಾಸ್ ಬರುತ್ತೆ. ಅಗೈನ್ ಏನು ಮಾಡ್ಬೋದು, ನೀವು ಕಾಂಪಿಟೇಟಿವ್ಲಿ ಕ್ವಶನ್ಗಳನ್ನ ಈಸಿಯಾಗಿ ತೊಗೋಬೋದು. ಗೊತ್ತಾಗ್ತಿದೆಯಲ್ಲ? ಬಟ್ ಯಾವುದೇ ಕ್ವಶನ್ನ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಆ ಕಾನ್ಸೆಪ್ಟಿಂದು ಫಂಡಮೆಂಟಲ್ಸು ಮತ್ತು ಬೇಸಿಕ್ ಗೊತ್ತಿರಬೇಕು. ಆಗ ಮಾತ್ರ ಪ್ರತಿ ಕ್ವಶನ್ಸ್ನ ಏನು ಮಾಡ್ಬೋದು, ಭಾಳ ಈಸಿ ವೇಲಿ ನೀವೇನು ಮಾಡ್ಬೋದು, ಚೂಸ್ ಮಾಡ್ಬೋದು. ಗೊತ್ತಾಗ್ತಿದೆಯಲ್ಲ? ಈ ಚಾಪ್ಟ್ರಲ್ಲಿ ನಿಮಗೆ ಮೈನಾಗಿ ಥಿಂಗ್ಸ್ ಏನು ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದಿ ಮೈಕ್ರೋಬ್ಸ್. ಮೈಕ್ರೋಬ್ಗಳ ನೇಮ್ನ ನೆನ್ಪಿಟ್ಕೊಳ್ಳಿ, ಯಾವ ಥರದ ಕಂಟೆಂಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಏನು ಫಂಕ್ಷನ್ನ ಕ್ಯಾರಿ ಮಾಡ್ತಿದೆ, ಇದಿಷ್ಟು ನಿಮಗೆ ಗೊತ್ತಿದ್ದರೆ ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಈ ಬರುವಂಥ ಕ್ವಶನ್ಗಳಿಗೆ ಅಟೆಂಡ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.